ನಾವೀಗ ಪೆಂಡುಲಮ್ ಅನ್ನು ವಿವಿಧ ಕ್ಷೇತ್ರಗಳಲ್ಲಿ ಬಳಸುವುದರ ಬಗ್ಗೆ ನೋಡೋಣ. ಯಾವ ಏರಿಯಾದಲ್ಲಿ ಯಾವ ಕ್ಷೇತ್ರದಲ್ಲಿ ಪೆಂಡುಲಮ್ ಅನ್ನು ಬಳಸಬಹುದೆಂಬುದನ್ನು ನೋಡೋಣ. ಆರೋಗ್ಯಕ್ಕಾಗಿ ಕೂಡ ನಾವು ಪೆಂಡುಲಮ್ ಅನ್ನು ಬಳಸಬಹುದು, ಭವಿಷ್ಯಾವಧಾನಕ್ಕಾಗಿ ಕೂಡ ಬಳಸಬಹುದು, ಹಾಗೂ ಇನ್ನಿತರ ಪ್ರಕ್ರಿಯೆಗಳಿಗೆ ಕೂಡ ಸೃಜನಾತ್ಮಕವಾಗಿ ನಾವು ಪೆಂಡುಲಮ್ ಅನ್ನು ಬಳಸಬಹುದು. ಈಗ ಭವಿಷ್ಯಾವಧಾನದ ಬಗ್ಗೆ ನೋಡೋಣ. ಈ ಪ್ರಶ್ನೆಗಳಲ್ಲಿ ಓಪನ್ ಎಂಡೆಡ್ ಕ್ವಶನ್ಸ್, ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್ ಅಂತ ಬರ್ತದೆ. ಅಂದರೆ ಎಸ್ ಅಥವಾ ನೋ ಇಂದ ಎಂಡ್ ಆಗುವ ಕ್ವಶನ್ಸ್. ಹಾಗೆಯೇ ನಾವು ಪ್ರಶ್ನೆಯನ್ನ ಕೇಳ್ತಾ ಹೋಗ್ಬೇಕು, ಭವಿಷ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಆಗ ಪೆಂಡುಲಮ್ ಎಸ್ ಅಥವಾ ನೋ ಅಂತ ತಿಳಿಸ್ಕೊಡ್ತದೆ, ಅದೇ ಅದರ ಉತ್ತರ. ಒಂದು ವೇಳೆ ಕ್ವಶನ್ಸ್, ಭವಿಷ್ಯಾವಧಾನದ ಕ್ವಶನ್ಸ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಆಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚಾರ್ಟ್ ಅನ್ನು ಉಪಯೋಗಿಸಿ, ಕಿರಣಚಿತ್ರ ಅಂತ ನಾವೇನು ಕರಿತೇವೆ ಅದನ್ನು ಉಪಯೋಗಿಸಿ ಕೂಡ ನಾವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಬೇಕು. ಹಾಗೆಯೇ ಐಚಿಂಗ್ ಅಂದ್ರೆ ಒಂದು ಚೈನೀಸ್ ಪದ್ಧತಿ, ಅದರ ಕೋಷ್ಟಕದ ಮೇಲೆ ಕೂಡ ಪೆಂಡುಲಮ್ ಅನ್ನ ಹಿಡಿದುಬಿಟ್ಟು ನಾವು ಸರಿಯಾದ ಭವಿಷ್ಯಾವಧಾನ ಮಾಡಬಹುದು. ಮತ್ತು ಟ್ಯಾರೋ ಕಾರ್ಡ್ಸ್ ಇದೆಯಲ್ಲ, ಅದನ್ನ ತಗೊಂಡ್ಬಿಟ್ಟು ಅದರಲ್ಲಿರುವ ಮೇಜರ್ ಆರ್ಕೆನ ಅದನ್ನ ಸಪರೇಟ್ ಮಾಡಿಬಿಟ್ಟು, ಅಂದ್ರೆ 22 ಕಾರ್ಡ್ಸ್ಗಳನ್ನು ಸಪರೇಟ್ ಮಾಡಿಬಿಟ್ಟು ಬೋರೆಲ್ಲ ಹಾಕಿ ಅದರ ಮೇಲೆ ಪೆಂಡುಲಮ್ ಅನ್ನು ಹಿಡಿದುಬಿಟ್ಟು ಕೂಡ ನಾವು ಭವಿಷ್ಯಾವಧಾನವನ್ನ ಮಾಡಬಹುದು. ಇದಕ್ಕೆ ಕಂಬೈನ್ಡ್ ಡಿವಿನೇಷನ್ ಟೆಕ್ನಿಕ್ ಅಂತ ಕರೀತಾರೆ.